ಆತ್ಮೀಯ ಎಚ್ 16 ನ್ಯೂಸ್ ಅಥವಾ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯ ನಮ್ಮ ತೆಗಲಿ ಗೊತ್ತದ ಬಸವರಾಜ ಹೊರಟ್ಟಿ ವಿಧಾನ ಪರಿಷತ್ ಸಭಾಪತಿ ಅವರನ್ನು ಚೀಟಿ ಮೂಲಕ KC ವೇಣುಗೋಪಾಲ್ ಒಂದು ಲೆಟರ್ ಮೂಲಕ ಈ ಮನೆ ಮಿನಿಸ್ಟರ್ ಲಿಸ್ಟ್ ಕಳಿಸಿ ಅವ್ರನ್ನ ತೆಗೆದ ಸಲೀಂ ಅಹಮದ್ ಅವ್ರನ್ನ ಸಭಾಪತಿ ಮಾಡೋದು ಸಜೆಷನ್ ಮಾಡಿದ್ದಾರೆ ಅಥವಾ ಹೇಳಿದ್ದಾರೆ. ಇದು ಸರಿಯಾದ ಕ್ರಮನ, ಇದು ಯೋಗ್ಯನ ಅನ್ನುವಂಥದ್ದು. ಈಗಾಗಲೇ BJP ಗರು ಹೇಳಿದ್ದಾರೆ, ಇಲ್ಲಪ್ಪ ನಮ್ಮ ಬಹುಮತ ಇಲ್ಲ, ನಿಂತಿರೋರು ಬಿಡೋದು ಗ್ಯಾರಂಟಿ ಅನ್ನುವಂಗೆ ಮಾತಾಡಿದ್ದಾರೆ. ನಾನು ನೋಡ್ತೀನಿ ಎದುರಿಸಿದ ಸದನದಲ್ಲಿ ಅಂತ ಇವರು ಹೇಳಿದ್ದಾರೆ ಬಸವರಾಜ ಹೊರಟ್ಟಿ ಅವರು. ಸಹಜವಾಗಿ ಯಾರಾದರೂ ನೋವು ಆಗ್ತದೆ. ಅದು ಗೌರವಪೂರ್ಣವಾದ ಸಂವಿಧಾನಿಕ ಹುದ್ದೆಗಳು, ಸಭಾಪತಿ, ಸಭಾಧ್ಯಕ್ಷ, ಇವೆಲ್ಲನೂ ಕೂಡಿ ಡಿಸ್ಕಷನ್ ಮಾಡಿ ಮೆಜಾರಿಟಿ ಮಾಡ್ಕೊಳ್ಳಿ, ಏನು ತಪ್ಪಿಲ್ಲ. ಅದು 1956 ನಿರ್ಮಾಣ ಆದಂಥ ಈ ವಿಧಾನಸಭೆ ಅಥವಾ ವಿಧಾನ ಪರಿಷತ್ತಲ್ಲೇ ಇಂಥ ಒಂದು ಘಟನೆ ಚೀಟಿ ಮೂಲಕ ಬದಲಾಯಿಸುವ ಸಭಾಪತಿನ ನಿಜವಾಗಿ ಇದು ನಾಚಿಗೇಟಿನ ವಿಷಯ ಅಂತ ಸ್ಪಷ್ಟ ಹೇಳಬೇಕಾಗ್ತದೆ. ಹಿಂದೆ ಮುಖ್ಯಮಂತ್ರಿಗಳು ಚೀಟಿ ಮೂಲಕ ಬದಲು ಮಾಡಿಸ್ತಾ ಇದ್ರು ಇಂದಿರಾ ಗಾಂಧೀಜಿಯವರು ಮತ್ತು ನಮ್ಮ ರಾಜೀವ್ ಗಾಂಧಿಯವರು. ನಾವು ನೋಡಿದ ಇತಿಹಾಸದಲ್ಲೇ T. ಆಂಜನೇಯ ಅಂತೇಳಿ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳನ್ನ, ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ವೀರೇಂದ್ರ ಪಾಟೀಲ್ರು ನಿಮ್ಗೆ ಗೊತ್ತದ, ಒಳ್ಳೆಯ ರಾಜಕಾರಣಿ, ಸಂಸ್ಥಾ ಕಾಂಗ್ರೆಸ್ಸಿಗರು, ಪ್ರಬುದ್ಧ ಅರ್ಥವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದಂಥವರು. ವೀರೇಂದ್ರ ಪಾಟೀಲ್ ಸಹಿತ ನಮ್ಮ ರಾಜೀವ್ ಗಾಂಧಿಯವರು ಚೀಟಿ ಮೂಲಕ, ಇಂದಿರಾ ಗಾಂಧಿಯವರು ಇದೇ ರೀತಿ ಮಾಡಿದ್ರು. ಇಡೀ ದೇಶ ತುಂಬ ಚೀಟಿ ಮೂಲಕ ಮುಖ್ಯಮಂತ್ರಿಗಳು ಬದಲು ಮಾಡುವಂಥ ಒಂದು ಪ್ರವೃತ್ತಿಯನ್ನು ಪದ್ಧತಿಯನ್ನು ಹಾಕೊಂಡಿದ್ರು. ಅದು ಇಲ್ಲಿ ರಿಪೀಟ್ ಆಗ್ತಾ ಇದೆಯಾ? ಯಾಕಂದರೆ ಅದೊಂದು ಸಂವಿಧಾನಕ್ಕೆ ಹುದ್ದೆ ರೀ. ಹೌದು, ಅವ್ರ ಮೆಜಾರಿಟಿ ಇರ್ತದೆ, ಕಾಂಗ್ರೆಸ್ ಪಾರ್ಟಿ ಹೇಳೋದು ಆರಿಸ್ರಿ, ಅದನ್ನು ಸದನದಲ್ಲೇ ಆರಿಸ್ರಿ. ಇದಕ್ಕೆ ಸುಪ್ರೀಂ ಕೋರ್ಟ್ ಸ್ಪಷ್ಟ ಹೇಳೋದು, ಯಾವುದೇ ಮುಖ್ಯಮಂತ್ರಿ ಮೆಜಾರಿಟಿ ತೋರಿಸ್ಬೇಕಾಗಿದ್ರು ಸದನದಲ್ಲೇ. ಇಂಥ ಹುದ್ದೆ ಆದ ಕೂಡಲೇ, ಬಹಳ ಆದ ಕೂಡಲೇ ಯಾಕೋ